ಶ್ರೀರಾಮ ರಾಮ ಜಯ ರಾಮ ರಾಮ ಸೀತಾರಾಮ ರಾಮಯ್ಯ ಸೀತಾರಾಮ ರಾಮಯ್ಯ ಸೀತಾರಾಮ ರಾಮಯ್ಯ. ಅಂಗದ ಕುಮಾರ, ನಾವು ಸೀತಾಮಾತೆಯವರನ್ನು ಹುಡುಕುತ್ತಾ ಒಂದು ಗುಹೆಯನ್ನು ಪ್ರವೇಶ ಮಾಡಿದೆವು. ಅಲ್ಲಿ ಸ್ವಯಂಪ್ರಭೆ ಎಂಬ ಮಹಾನ್ ತಪಸ್ವಿನಿಯ ಸಹಾಯದಿಂದ ಹೊರಬಂದೆವು. ಅದಿರಲಿ, ನಾವು ಸೀತಾಮಾತೆಯವರನ್ನು ಹುಡುಕಲು ಹೊರಟು ಎಷ್ಟು ದಿನಗಳಾದವು? 27 ದಿನಗಳು ಆದವು. ಇನ್ನು 3 ದಿನಗಳು ಮಾತ್ರ ಉಳಿದಿರುವುದು. ಇನ್ನು 3 ದಿನಗಳಲ್ಲಿ ಮಾತೆಯವರನ್ನು ಹುಡುಕಲು ಸಾಧ್ಯವೇ? ಮಾತೆಯವರು ಸಿಗಲಿಲ್ಲವೆಂಬ ವಿಚಾರವನ್ನು ಸುಗ್ರೀವರಾಜನಿಗೆ ಹೇಳಿದರೆ ಆತನು ಜೀವಂತವಾಗಿರುವನೇ? ರಾಮ ಲಕ್ಷ್ಮಣರಿಗೆ ತಿಳಿಸಿದರೆ ಅವರು ಜೀವಂತವಾಗಿರುವರೆ? ಇರಲಿ, ನಾವು ಈ ವಿಷಯವನ್ನು ತಿಳಿಸುವುದಕ್ಕಿಂತ ಈ ಪ್ರಾಯೋಪದಿಂದ ಪ್ರಾಣ ಕಳೆದುಕೊಳ್ಳುವುದೇ ಒಳ್ಳೆಯದು. ಚಿಂತೆ ಏಕೆ ಆಂಜನೇಯ? ಅಲ್ಲಿ ನೋಡು, ಯಮನು ನಮ್ಮನ್ನು ನುಂಗಲು ದುರ್ಗ ರೂಪದಿಂದ ಬರುವಂತಿದೆ. ನೋಡಿದೆ ಅಂಗದ ಕುಮಾರ, ಆ ದುಷ್ಟ ಕೈಕೆಯಿಂದ ಎಷ್ಟು ಜನರಿಗೆ ವಿಪತ್ತು ಸಂಭವಿಸಿತು. ಅದು ಹೇಗೆ ಆಂಜನೇಯ? ವನವಾಸಂ ಕೊಂದಿರಾಮಂ ತಿಯನಳಿ ವನವಾಸಂ ಕೊಂದಿರಾಮಂ ಸತಿಯ ನಳಿದ ತನ ತನುವಂ ತಾಬಿಟ್ಟನು ಆ ಪುತ್ರ ಶೋಕಾರ್ತ ಗೋಪ ದಶರಥ ಈ ಲೋಕವ ನಡೆದರು ರಣವೀರ ಮಾರೀಚ ಮುಖ್ಯರು ಘನಶೌರ್ಯದಿಂ ರುದ್ರರಾಜ ಮಡಿದನ ಕಟ ಘನಶೌರ್ಯದಿಂ ರುದ್ರರಾಜ ಮಡಿದನ ಕಟ ಪೌಲಸ್ಯ ನಿನ್ಸಿ ಸೀತೆ ದೈತ್ಯೇಂದ್ರನ ಕೈಯೋಳ್ ಸಿಲುಕಿ ಬಹು ದುಃಖಂ ಪಡುತಿಹಳೆ ಯಮಗೆ ಬಂದರು ಪ್ರಾಣನಾಶ ಯಮಗೆ ಬಂದುದು ಪ್ರಾಣನಾಶಂ. ಸ್ತ್ರೀ ಬುದ್ಧಿಯು ಪ್ರಳಯಾಂತಕ ಎಂಬ ಆರ್ಯೋಕ್ತಿ ಸುಳ್ಳಾದೀತೆ. ಯಾ ಕಪಿವೀರನೇ, ಈಗ ತಾನೇ ಮಡಿದನೆಂದು ಹೇಳಿದ ಪಕ್ಷಿರಾಜನಾರು ರಾವಣನೊಂದಿಗೆ ಯುದ್ಧ ಮಾಡಿ ಮೋಸದಿಂದ ಕೊಳ್ಳಲ್ಪಟ್ಟ ಜಟಾಯಿ. ಅಯ್ಯೋ ಜಟಾಯು, ಸಹೋದರ ಪರಲೋಕವಾಸಿಯಾದೆಯ. ಅಯ್ಯ ಪಕ್ಷಿರಾಜ, ನಿನಗೂ ಜಟಾಯಿಗೂ ಏನು ಸಂಬಂಧ? ಯಾ ಕಪಿವೀರನೇ, ನಾನು ಜಟಾಯು ಏಕೋದರು ಒಮ್ಮೆ ಪಂಥ ಮಾಡಿಕೊಂಡು ಸೂರ್ಯ ಮಂಡಲದವರೆಗೂ ಹಾರಿದರು. ಜಟಾಯು ನನಗಿಂತ ಮೇಲೆ ಹಾರಿದ್ದರಿಂದ ಸೂರ್ಯ ರಶ್ಮಿಯಿಂದ ಆತನ ರೆಕ್ಕೆಗಳು ಸುಟ್ಟು ಹೋಗುವೆಂದು ಭಾವಿಸಿ ನಾನು ಆತನಿಗಿಂತ ಮೇಲೆ ಹಾರಿ ನನ್ನ ರೆಕ್ಕೆಗಳನ್ನು ಆತನ ಮೇಲೆ ಹರಡಿದನು. ಆಗ ನನ್ನ ರೆಕ್ಕೆಗಳು ಸೂರ್ಯ ರಶ್ಮಿಯಿಂದ ಸುಟ್ಟು ಹೋಗಿ ನಾನು ಇಲ್ಲಿಗೆ ಬಿದ್ದಿರುವೆ. ಅಯ್ಯ ಕಪಿವೀರರೇ, ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಪಕ್ಷಿರಾಜ, ನಾವು ರಾಮದೂತರು, ರಾಮ ಕಾರ್ಯಕ್ಕಾಗಿ ಬಂದಿರುವವು. ಸುಗ್ರೀವರಾಜನಿಂದ ಕಳಿಸಲ್ಪಟ್ಟ ಅಮಾತ್ಯನು ನಾನು, ಆತನಿಂದ ಕಳಿಸಲ್ಪಟ್ಟ ವೀರರು ನಾವು. ಅಯ್ಯ ಪಕ್ಷಿರಾಜ, ನೀಚನಾದ ರಾವಣನು ರಾಮಚಂದ್ರನ ಪತ್ನಿಯಾದ ಸೀತೆಯನ್ನು ಅಪಹರಿಸಿರುವನು. ನಿನಗೇನಾದರೂ ಆ ರಾವಣನ ನೆಲೆಯು ತಿಳಿದಿದ್ದರೆ ತಿಳಿಸುವೆಯಾ?
ಕಪಿವೀರನೇ, ಹಿಂದೆ ನಿಶಾಕರ ಮಹರ್ಷಿಗಳು ಹೇಳಿದ್ದರು, ರಾಮ ಕಾರ್ಯಕ್ಕಾಗಿ ಬರುವ ರಾಮದೂತರಿಂದ ರಾಮ ಧ್ಯಾನವನ್ನು ಕೇಳಿದ್ದೇ ಆದರೆ ನಿನಗೆ ಪುನಃ ರೆಕ್ಕೆಗಳು ಬರುವುವೆಂದು. ಕಪಿವೀರನೇ, ಕೃಪೆ ಮಾಡಿ ರಾಮ ಧ್ಯಾನವನ್ನು ಮಾಡಿ ನನಗೆ ರೆಕ್ಕೆ ಬರುವು. ಆಗ ನಾನು ಆ ರಾವಣನ ನೆಲೆಯನ್ನು ನಿಮಗೆ ತಿಳಿಸುವೆನು. ಆಗಬಹುದು ಆಗಬಹುದು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಈಗ ನನ್ನಗೆ ರೆಕ್ಕೆಗಳು ಬಂದಿರುವವು. ಹೀಗೆ ದಕ್ಷಿಣಾಮುಖವಾಗಿ ಹೋದರೆ ಈಗಲೇ ಸೂರ್ಯಮಂಡಲವರೆಗೆ ಹಾರಿ ಆ ರಾವಣನ ನೆಲೆಯನ್ನು ತಿಳಿಸುವೆನು. ಅಲ್ಲಿ ನೋಡು ಆಂಜನೇಯ, ಆ ಪಕ್ಷಿ ಎಷ್ಟು ಎತ್ತರ ಹಾರುತ್ತಿರುವುದು. ಹೌದು ಅಂಗದ ಕುಮಾರ. ಕಪಿವೀರನೇ, ಹೀಗೆ ದಕ್ಷಿಣಾಭಿಮುಖವಾಗಿ ಹೋದರೆ ದಕ್ಷಿಣ ಸಾಗರವು ದಾಟುವುದು ಕಾಣುವುದು. ಆ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಿದರೆ ತ್ರಿಕುಟಾಚಲ ಪರ್ವತದಿಂದ ಒಡಗೂಡಿದ ಲಂಕಾ ಪಟ್ಟಣವು ದೊರಕುವುದು. ಅಲ್ಲಿಗೆ ಹೋದರೆ ಸೀತಾ ಮಾತೆಯವರ ದರ್ಶನವಾಗುವುದು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಆಗಬಹುದು ಆಗಬಹುದು. ಎಲ್ಲರೂ ಇನ್ನು ದಕ್ಷಿಣ ಸಮುದ್ರದ ಕಡೆಗೆ ಪ್ರಯಾಣ ಬೆಳೆಸೋಣ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಆಂಜನೇಯ, ಸಮುದ್ರವು ನೋಡಲು ಎಷ್ಟು ಮನೋಹರವಾಗಿರುವುದು. ಅಂಗದ ಕುಮಾರ, ಸಮುದ್ರವೇನೋ ಮನೋಹರವಾಗಿರುವುದು. ಈ ಸಮುದ್ರವನ್ನು ಆರಬಲ್ಲ ವೀರರು ನಮ್ಮಲ್ಲಿ ಯಾರು ಇರುವರು ವಿಚಾರಿಸುವೆಯಾ? ತಾತ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಅಂಗದ ಕುಮಾರ, ನಾನು ಯೌವನದಲ್ಲಿ ಇದ್ದಾಗ 100 ಯೋಜನೆಗಿಂತಲೂ ಹೆಚ್ಚಿಗೆ ಆರ್ತಿದ್ದೆ ಅಂಗದ ಕುಮಾರ. ಅಂಗದ ಕುಮಾರ, ಈಗ ನಾನು 90 ವಿಸ್ತೀರ್ಣವನ್ನು ಮಾತ್ರ ಆರಬಲ್ಲೆನು ಅಂಗದ ಕುಮಾರ. ಅಂಗದ ಕುಮಾರ, ಹಾಗಾದರೆ ನೀನು ಎಷ್ಟು ಯೋಜನೆ ಆರಬಲ್ಲೆ? ಅದನ್ನು ಮೊದಲು ನನಗೆ ತಿಳಿಸು. 100 ಯೋಜನೆ ಆರಬಲ್ಲೆ, ಆದರೆ ಹಿಂತಿರುಗಿ ಬರುವುದಕ್ಕೆ ಆಗುವುದಿಲ್ಲ. ಅಂಗದ ಕುಮಾರ, ಹಾಗಾದರೆ ಇದು ಯಾರಿಂದಲೂ ಸಾಧ್ಯವಿಲ್ಲ. ಆ ರಾಮನಾದ ಮನ ಮಾರುತನಿಂದಲೇ ಸಾಧ್ಯ. ನಡೆಯಿರಿ, ಹೋಗೋಣ. ಮಾರುತ ಸಂಜಾತ ಮಾರುತ ಸಂಜಾತ ಸಾರ ಗುಣ ಪ್ರೇತ ಮಾರುತ ಸಂಜಾತ ರಮನ ಕಾರ್ಯವ ಸಾಧಿಸಲಿ ಕ್ಷಣ ರಮನ ಕಾರ್ಯವ ಸಾಧಿಸಲಿ ಕ್ಷಣ ಸಾಮನ ಕಾರ್ಯವ ಸಾಧಿಸಲಿ ಕ್ಷಣ ಸಾಗರವನ್ನೇ ದಾಟುವಂತ ಸಾಗರವನ್ನೇ ದಾಟುವಂತ ಸಾಗರವನ್ನೇ ದಾಟುವಂತ ಹನುಮಂತ ಬಲವಂತ ಘನಶಾಂತ ಹನುಮಂತ ಘನವಂತ ಘನಶಾಂತ ಧೀರ ಧೀರನುತ ಮಾರುತ ಸಂಜಾತ ಸಾರಗುಣ ಭೇದ ಮಾರುತ ಸಂಜಾತ ಮಾರುತ ಸಂಜಾತ ಮಾರುತ ಸಂಜಾತ. ಆಂಜನೇಯ, ನಿನ್ನಿಂದ ಆ ಮಾತನ್ನು ಮನಮಾಡು ಆಂಜನೇಯ. ಈಗ ನನ್ನ ಶಾಪವು ವಿಮೋಚನೆ ಆಯಿತು. ಈಗ ನೀವ್ಯಾರು ಹೆದರುವುದು ಬೇಡ.
ಈ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ಒಂದೇ ನೆಗೆದಕ್ಕೆ ಹಾರಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವೆನು. ನೀವಿನ್ನು ಇಲ್ಲಿಯೇ ರಾಮದಾನ ಮಾಡುತ್ತಾ ಕುಳಿತಿರಿ. ರಾಮ ರಾಮ ಲಂಗೆ ಪೇನಿ ವಾದಿಯಾ ಲಂಗೆ ಪೇನಿ ವಾದಿಯಾ ಬರದಿಂದೊರತರ ಅರುಷ ಬಾಂತುನರೆ ಬರದಿಂದೊರತರ ಅರುಷ ಬಾಂತುನರೆ ಲಂಗೆ ಪೇನಿ ವಾದಿಯಾ ಲಂಘಿಸಿ ನೀರದ ಸಂಘದ ವರವು ತುಂಗ ಬಲದೆ ನಿಮಿಷದೆ ಲಂಘಿಸಿ ನೀರದ ಸಂಘದ ವರವು ತುಂಗ ಬಲದೆ ನಿಂಗದೆ ನಿಮಿಷ ಬೆಂಗಿ ಬೆನಿ ವಾದಿಯ ಪಾವನಾತ್ಮನಾದ ರಾಮನ ಭಾವಾನಾತ್ಮನಾದ ರಾಮನ ಭಾವಾಂತರದಿಂದಿರಿಸುತ್ತಲೇ ಶ್ರೀವರಪದ ರಾಜೀವವ ಸುಸ್ಥಿರ ಶ್ರೀವರಪದ ರಾಜೀವವ ಸುಸ್ಥಿರ ಭಾವದಿ ನೆನೆಯುತ್ತಲಾಗವೆ ನೀಕ್ಷಣ ಬೆಂಗೆ ಬೆನಿ ವರ್ದಿಯ ಬರದಿಂದೊರುತರ ಅರುಷ ವಾಂತುನರೆ ಬರದಿಂದೊರುತರ ಅರುಷ ವಾಂತುನರೆ ಬೆಂಗೆ ಬೆನಿ ವರ್ದಿಯ. ಜೈ ಜೈ ರಘುವೀರ ಸಮರ್ಥ. ಚಡದಾನವ ಮಂಡಲೇಂದ್ರನ ಚಂಡಾಧಾನವ ಮಂಡಲೇಂದ್ರನ ಚಂಡಾಧಾನವ ಮಂಡಲೇಂದ್ರನ ಚಂಡಾಧಾನವ ಮಂಡಲೇಂದ್ರನ ಕಂಡು ಹಿಡಿದಿರೆ ಇಂಡು ಬೇಪಲ ಖಂಡನ ಲಂಕಾ ಆಪುರವ ಮಣಿಮಂಡಲವನಿದ ಕಂಡೆನ ಲಂಕಾ ಆಪುರವ ಕನತಾಲ ಕೆಂದೋಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೇ ಗಗನ ತಾಲ ಕಿಂದೋಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗನ ತಾಲ ಕಿಂದೋಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗತಿಯೊಳಗ ಶುಗನಾದೇರದೆ ಗಗತಿಯೊಳಗ ಶುಗನ ತೆರದಿ ಗಗತಿಯೊಳಗ ಶುಗನ ತೆರದಿ ಗಗತಿಯೊಳಗ ಶುಗನ ತೆರದಿ ಗಗತಿಯೊಳಗ ಶುಗನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೇ ಕಂಡೆನ ಲಂಕಾ ಆಪುರವ ಮಣಿಮಂಡಲವನಿದ ಕಂಡೆನ ಲಂಕಾ ಆಪುರವ ಸುರಕುಲವ ನಿಂಶಿಸಿ ನಿಷ್ಕರುಣಂ ತಾನೆನಿಸಿ ಸುರಕುಲವ ನಿಂಶಿಸಿ ನಿಷ್ಕರುಣಂ ತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರಮಿದಂ
ದುರುಳ ದಶಾನನ ಪುರಮಿದಂ ನಿರುತಿಸಿದೆ ಸುಖದೆ ಶ್ರೀರಾಮಚಂದ್ರನ ದಯದೇ ದಯದೇ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ಒಂದೇ ನೆಗೆತಕ್ಕೆ ಆರಲು ನನಗೆ ಶಕ್ತಿಯನ್ನು ಕೊಟ್ಟ ನನ್ನ ರಾಮಚಂದ್ರ ಪ್ರಭುವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಸಮುದ್ರೋಲ್ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನನ್ನ ನೆರಳನ್ನೇ ಹಿಡಿದು ನನ್ನನ್ನು ಚಲಿಸದಂತೆ ಮಾಡಿದ ನಾಗದೇವತೆ ಸುರಸೆಯ ಗರ್ಭವನ್ನು ಅಡಗಿಸಿದ್ದು, ನನ್ನನ್ನು ನುಂಗಲು ಬಂದ ಸಿಂಹಕ್ಕೆ ಎಂಬ ರಾಕ್ಷಸಿಯ ಬಾಯಿಯೊಳಗೆ ಸೂಕ್ಷ್ಮ ರೂಪವಾಗಿ ಪ್ರವೇಶಿಸಿ ದೇಹದೊಳಗೆ ಬೃಹದಾಕಾರವಾಗಿ ಬೆಳೆದು ಆಕೆಯ ಉದರವನ್ನು ಸೀಳಿಕೊಂಡು ಹೊರಬಂದಿದ್ದು ಶ್ರೀರಾಮಚಂದ್ರ ಪ್ರಭು. ಎಲ್ಲವೂ ನಿನ್ನ ದಯೆಯಿಂದಲೇ ಇರಲಿ. ಇದು ರಾತ್ರಿಯ ಸಮಯ. ಸೂಕ್ಷ್ಮ ರೂಪದಿಂದ ಪುರಪ್ರವೇಶ ಮಾಡುವೆನು. ಒಳೆಬಾಯೇ ಮದ ಕಾಳ ಶಾತತಿಗಳು ಕಳತಾಳಿಸಿ ಗಗನವ ಬೆಳಗಿರೆ. ಒಳೆಬಾಯೇ ಮದ ಕಾಳ ಶಾತತಿಗಳು ತಳತಾಳಿಸಿ ಗಗನವ ಬೆಳಗಿರೆ. ಒಳೆಬಾಯೇ ಮದ ಕಾಳ ಶಾತತಿಗಳು ತಳ 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 ತಳಿಸಿ ಗಗನವ ಬೆಳಗಿರೆ. ಒಳೆಬಾಯೇ ಮದ ಕಾಳ ಶಾತತಿಗಳು ತಳ 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 ತಳಿಸಿ ತಳ 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 ತಳಿಸಿ ಗಗನವ ಬೆಳಗಿರೆ. ಒಳೆಬಾಯೇ ಮದ ಕಾಳ ಶಾತತಿಗಳು ತಳ 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 ತಾಳಿಸಿ ತಳ 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 ತಾಳಿಸಿ ಗಗನವ ಬೆಳಗಿರೆ. ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಈ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಈ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಚಲ ತ್ರಿಕೂಟ ಚಾಲದ ಮೇಲೆ ಪ್ರಜ್ವಲಿಪ ದೈತ್ಯನ ಬೋಳಾಲಿ ಪರಿ ಗಂಡನ ಲಂಕಾ ಆ ಪುರವ ಮಣಿಮಂಡಲ ಬನಿದ ಕಂಡನ ಲಂಕಾ ಆ ಪುರವ ಈ ಪುರವ ಈ ಪುರವ. ನಾನು ರಾವಣೇಶ್ವರನ ಕಾವಲುದಾರಗಿಯಾದ ನನ್ನನ್ನು ಲಂಕಿಣಿ ಎಂದು ಕರೆಯುವರು. ಈ ಸ್ವರ್ಣ ಲಂಕೆಯ ಬಾಗಿಲನ್ನು ಕಾಯುತ್ತಿರುವ ನನ್ನನ್ನು ಲಂಕಿಣಿ ಎಂದು ಕರೆಯುವರು. ಹರಿಹರ ಬ್ರಹ್ಮಾದಿಗಳೆಂದು ಭೇದಿಸಲು ಅಸಾಧ್ಯವಾದ ಕೋಟೆ ಇದು. ಏನು ಈ ದಿವಸ ಇಷ್ಟೊಂದು ನಿದ್ರೆಯು ಬಾಧಿಸುತ್ತಿರುವುದಿಲ್ಲ? ಇರಲಿ, ಸ್ವಲ್ಪ ಹೊತ್ತು ವಿಶ್ರಾಂತಿಗೊಳ್ಳಿ.
ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸೆ ನಗರವಿದು ತೋರು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಪಂಕಜ ಭವ ಶಿವ ಸುರ ನರ ವೈಭವ ಪಂಕಜ ಭವ ಶಿವ ಸುರ ನರ ವೈಭವ ಚುಕಪಿಕನಾದಂ ನಗಮುಖ ಸಂಭವ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಜನದ ಬನದ ಮಿಗೆ ತೋರುವುದು ಮಿಗೆ ಸೊಗಸ ನಗರವಿದು ತೋರುವುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ರನ್ನದ ಅವಳದ ರತುನದ ಬೊಂಬೆಯು ರನ್ನದ ಅವಳದ ರತುನದ ಬೊಂಬೆಯು ದಿನಕರ ತೇಜಂ ನಕಮುಖ ಸಂಭವ ರನ್ನದ ಅವಳದ ರತುನದ ಬೊಂಬೆಯು ದಿನಕರ ತೇಜಂ ನಕಮುಖ ಸಂಭವ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಅಂಕಿತ ಕಾಂಚನ ಕಿಂಕಿಣಿ ಜನರ ಜನದ ಬನದ ಮಿಗೆ ತೋರುವುದು ಮಿಗೆ ಸೊಗಸೆ ನಗರವಿದು ತೋರುವುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಎಂತಹ ಅದ್ಭುತವಾದ ನಗರವಿದು ಭೇದಿಸಲ ಸಾಧ್ಯವಾದ ಕೋಟೆ ಸ್ವರ್ಣಮಯವಾದ ಗೋಪುರಗಳು ಇಂದ್ರನ ಆವಾಸ ಸ್ಥಾನವಾದ ಅಮರಾವತಿಗಿಂತಲೂ ಮಿಗಿಲಾಗಿ ತೋರುತ್ತಿರುವುದಲ್ಲ. ಈ ಮಧ್ಯರಾತ್ರಿಯಲ್ಲಿ ಸೂಕ್ಷ್ಮ ರೂಪದಿಂದ ಕೋಟೆಯನ್ನು ಪ್ರವೇಶ ಮಾಡುವೆನು. ಓಹ್, ಕೋಟೆಯ ಮಹಾದ್ವಾರದಲ್ಲಿ ಯಾರೋ ರಾಕ್ಷಸಿಯು ಕಾವಲಿದ್ದು ನಿದ್ರಾವಸ್ಥೆಯಲ್ಲಿರುವಳು. ಆಕೆಯನ್ನು ಎಚ್ಚರಿಸದೆ ಕಳ್ಳನಂತೆ ಪುರಪ್ರವೇಶ ಮಾಡುವುದು ಸರಿಯಲ್ಲ. ಆಕೆಯನ್ನು ಎಚ್ಚರಿಸಿ ಆಕೆಯಿಂದ ಅನುಮತಿಯನ್ನು ಪಡೆದೇ ಪುರಪ್ರವೇಶ ಮಾಡುವೆನು. ಆಕೆ ಏನಾದರೂ ನಿರಾಕರಿಸಿದರೆ ಆಕೆಯನ್ನು ಸಂಹರಿಸೇ ಪುರಪ್ರವೇಶ ಮಾಡುವೆನು. ಯಾರು ಯಾರು ನನ್ನನ್ನು ಎಚ್ಚರಿಸಿದವರು? ಯಾರೂ ಇಲ್ಲವಲ್ಲ. ನಿದ್ರೆಯು ಬೋಧಿಸುತ್ತಿರುವುದು ಮನೆದುಕೊಳ್ಳುವೆ. ಯಾರು ಯಾರು ನನ್ನನ್ನು ಪುನಃ ಎಚ್ಚರಿಸಿದವರು? ಓಹೋ, ಒಂದು ವೇಳೆ ಮನ್ಮಥನೂ ಇರಬೇಕು. ಅವನಿಗೆ ಮನ್ಮಥನು ಬಂದಿರಲೂಬಹುದು. ಅವನಿಗೆ ಮೊದಲಿನಿಂದಲೂ ನನ್ನ ಮೇಲೆ ಮೋಹಿತಗೊಂಡಿರುವನು. ಆತನೇ ಬಂದು ಎಚ್ಚರಿಸಿರಬಹುದು. ಪುನಃ ನಿದ್ರೆಯು ಬಾಧಿಸುತ್ತಿರುವುದು. ಮಲಗಿಕೊಳ್ಳ. ಯಾರು? ಮಂಗಣ್ಣ. ಅಯ್ಯೋ ಮಂಗಣ್ಣ, ನೀನು ಯಾರು? ಇಲ್ಲಿಗೆ ಹೇತಕ್ಕೆ ಬಂದಿರುವೆ? ನನ್ನನ್ನು ನಿದ್ರೆಯಿಂದ ಎಚ್ಚರಿಸಲು ಕಾರಣವೇನು? ನನ್ನ ಹೆಸರು ಹನುಮಂತ ಎಂದು. ನಾನು ರಾಮಕಾರ್ಯಕ್ಕಾಗಿ ಬಂದಿರೋನು. ಅದಿರಲಿ, ನೀನು ಯಾರು? ನಾನು ಈ ಸ್ವರ್ಣ ಲಂಕೆಯ ಕೋಟೆಯ ಕಾವಲುಗಾರಿ. ನನ್ನನ್ನು ಲಂಕಿಣಿ ಎಂದು ಕರೆಯುವರು. ಲಂಕಿಣಿ? ಕಿಡಿ ಕಿಡಿ ಕುಡಿ ಕುಡಿ. ಅಮ್ಮ ಲಂಕಿಣಿ ದೇವಿ, ಈ ನಿನ್ನ ರೂಪವನ್ನು ಸೃಷ್ಟಿಸಲು ಆ ಬ್ರಹ್ಮದೇವರು ಎಷ್ಟು ಕಷ್ಟಪಟ್ಟಿರಬೇಕು. ಮಂಗಣ್ಣ, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಸಂಹಾರ ಮಾಡಿಬಿಡುವೆನು. ಎಚ್ಚರಿಕೆ. ಅಮ್ಮ ಲಂಕಿಣಿ ದೇವಿ, ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂದು ಕರೆಯುವರು. ನಾನು ರಾಮಕಾರ್ಯಕ್ಕಾಗಿ ಬಂದಿರುವೆನು. ಅಮ್ಮ ಲಂಕಿಣಿ ದೇವಿ, ಈ ಸುಂದರವಾದ ಲಂಕಾನಗರನೊಂದು ಸಾರಿ ನೋಡಿಕೊಂಡು ಬರುವೆನು. ನನಗೆ ಒಳಗೆ ಹೋಗಲು ಅಪ್ಪಣೆಯನ್ನು ಕೊಡು. ಹರಿಹರ ಬ್ರಹ್ಮಾದಿಗಳೆಂದಲೂ ಭೇದಿಸ ಅಸಾಧ್ಯವಾದ ಕೋಟೆಯನ್ನು ನೀನು ಭೇದಿಸುವೆಯಾ? ಹಾಗೆ ಹೋಗುವುದಾದರೆ ನನ್ನೊಡನೆ ಯುದ್ಧ ಮಾಡಿ
ನನ್ನನ್ನು ಜಯಿಸಿ ಈ ಕೋಟೆಯನ್ನು ಪ್ರವೇಶ ಮಾಡು. ರಾಮ ರಾಮ, ಬ್ರಹ್ಮಚಾರಿಯಾದ ನಾನು ಎಂದು ಹೆಣ್ಣಿನ ಮೇಲೆ ಯುದ್ಧ ಮಾಡುವುದೇ? ಅಮ್ಮ ಲಂಕಿಣಿ ದೇವಿ, ರಾಮಚಂದ್ರ, ನಿನ್ನ ಕಾರ್ಯಕ್ಕಾಗಿ ಬಂದ ದೋಷವೆಲ್ಲವೂ ನಿನಗೇ ಸೇರಲಿ. ಅಮ್ಮ ಲಂಕಿಣಿ ದೇವಿ, ಅಮ್ಮ ಲಂಕಿಣಿ ದೇವಿ, ನಾವಿಬ್ಬರು ಒಂದು ಪಂಥವನ್ನು ಕಟ್ಟಿಕೊಂಡು ಯುದ್ಧ ಮಾಡೋಣ. ಏನದು ಪಂಥ? ನೀನು ನನ್ನ ಬೆನ್ನಿನ ಮೇಲೆ 3 ಸಾರಿ ಪ್ರಹರಿಸು. ರಾಮನಾಜ್ಞೆಯಿಂದ ಬದುಕಿದ್ದರೆ ನಾನು ಒಂದೇ ಸಾರಿಗೆ ನಿನ್ನನ್ನು ಸಂಹರಿಸುವನು. 3 ಬಾರಿ ಆಗಲಿ. ಇಲ್ಲ, ಮೊದಲು ನೀನೇ ಪ್ರಹರಿಸು. ಬೇಡ ಬೇಡ, ನೀನೇ ಪ್ರಹರಿಸು. ಆಗಲಿ, ಕುಳಿತುಕೋ. ಜೈ ಜೈ ರಘುವೀರ ಸಮರ್ಥ. ಜೈ ಶಾಂಭವಿ. ಮಂಗಣ್ಣನು ಸತ್ತು ಹೋಯಿತು. ಓ ಮಂಗಣ್ಣ, ಆಗಲಿ, ಕುಳಿತುಕೋ. ಅದು 2 ಪ್ರಹಾರವಿರುವುದು. ಜೈ ಶಾಂಭವಿ. ಈ ಸಾರಿಯೂ ಸದ್ದು ಬಿದ್ದಿತ್ತು. ಲಂಕಿಣಿ ದೇವಿ, 2 ಮುಗಿಯಿತು, ಇರುವುದು. ಸರಿ, ಕುಳಿತುಕೋ. ನಾನು ನಿದ್ರೆಯಿಂದ ಸರಿಯಾಗಿ ಪ್ರಹಾರವನ್ನೇ ಮಾಡುವುದಿಲ್ಲ. ಈಗ ನೋಡು. ಜೈ ಶಾಂಭವಿ. ಈ ಸಾರಿ ಮಂಗವು ಸತ್ತಿ ಬಿದ್ದಿತ್ತು. ಲಂಕಿಣಿ ದೇವಿ, ಈಗ ನಿನ್ನ ಸರದಿ ಮುಗಿಯಿತು. ಈಗ ನನ್ನ ಸರದಿ, ಕುಳಿತುಕೋ. ಅಂಗಣ್ಣ, ನಾನು ಬಹಳ ಬಲಶಾಲಿಯು, ಆದರೆ ಸ್ವಲ್ಪೊಮ್ಮೆ ಹೊಡಿ. ಆಗಬಹುದು ಆಗಬಹುದು. ರಾಮ ರಾಮ, ಶ್ರೀರಾಮ ರಾಮ, ಜೈ ಜೈ ರಘುವೀರ ಸಮರ್ಥ. ಹಿಂದೆ ಬ್ರಹ್ಮದೇವನು ಒಂದು ಮಂಗನಿಂದ ನಿನ್ನ ಪರಾಜಯವೆಂದು ಹೇಳಿದ್ದನು, ಅಂದಿಗೆ ಲಂಕೆಯ ಪತನವೆಂದು ತಿಳಿಸಿದ್ದನು. ಆಂಜನೇಯ, ನನ್ನನ್ನು ಈ ಸಮುದ್ರಕ್ಕೆ ತಳ್ಳಿಬಿಡು. ನನ್ನ ಶಾಪ ವಿಮೋಚನೆಯಾಗುವುದು. ಆಗಬಹುದು. ಲಂಕಿಣಿಯನ್ನು ಕೊಂದಿದ್ದಾಯಿತು. ಇನ್ನು ಸೂಕ್ಷ್ಮ ರೂಪದಿಂದ ಕೋಟೆಯನ್ನು ಪ್ರವೇಶಿಸಿ ಸೀತಾಮಾತೆಯವರನ್ನು ಹುಡುಕುವೆನು. ರಾಮ ರಾಮ, ಸೀತೆಯ ಕಾಣುವ ರೀತಿಗೆ ನಾವುದೋ ಮಾತೆಯ ಪಾದವ ನಾನೆಂದು ಕಾಮೆದೋ. ಸೀತೆಯ ಕಾಣುವ ರೀತಿಗೆ ನಾವುದೋ. ಪಟ್ಟಣವೆಲ್ಲವ ಸುತ್ತಿದೆ ನಲ್ಲವೇ, ಪಟ್ಟಣವೆಲ್ಲವ ಸುತ್ತಿದೆ ನಲ್ಲವೇ. ತರದರ ಮನೆ ತಾಪಕ್ಕೆ ನರಸಿ. ರಾಮ ರಾಮ, ಬಿತ್ತರದರ ಮನೆ ತಾಪಕ್ಕೆ ನರಸಿ. ರಾಮನ ಪ್ರೇಮೆಯ ಆ ಮಗ ಶಾಂತೆಯ. ರಾಮನ ಪ್ರೇಮೆಯ ಆ ಮಗ ಶಾಂತೆಯ. ನೇಮದಿ ನೆಡಲು ನೆರೆ ಸಾರಿ ಪೂರಿ. ನೇಮದಿ ನೋಡಲು ನೆರೆ ಸಾರಿ ಪೂರಿ. ಸೀತೆಯ ಕಾಣುವ ರೀತಿಗೆ ನಾವುದು. ಸೀತೆಯ ಪಾದವ ಕಾಣಲು ಕಾಮೆದೋ. ಸೀತೆಯ ಕಾಣುವ ರೀತಿಗೆ ನಾವುದೋ. ಎಷ್ಟು ಹುಡುಕಿದರೂ ಸೀತಾಮಾತೆಯವರು ದರ್ಶನವೇ ಆಗಲಿಲ್ಲ. ಪ್ರಗಸ್ತ, ಕುಂಭಕರ್ಣ, ಮಹೋದರ ಮುಂತಾದ ರಾವಣನ ಮುಖ್ಯಸ್ಥರ ಮನೆಯೆಲ್ಲ ಹುಡುಕಿದ್ದಾಯಿತು. ಸೀತಾಮಾತೆಯವರು ಸಿಕ್ಕಲಿಲ್ಲವಲ್ಲ. ಇರಲಿ, ರಾವಣನ ಅಂತಃಪುರ ಹೊಂದಿರುವುದು, ಅಲ್ಲಿ ಹೋಗಿ ಹುಡುಕುವೆನು. ರಾಮ ರಾಮ, ರಾಮ ರಾಮ ರಾಮ, ರಾಮ 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 ರಾಮ. ಛೀ ಛಿ 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 ಛೀ ಛಿ ಛಿ ಛಿ. ಬ್ರಹ್ಮಚಾರಿಯಾದ ನಾನು ಇಂತಹ ದೃಶ್ಯಗಳನ್ನು ನೋಡಬಾರದು.
ಇಲ್ಲಿ ಕೆಲವು ಕನ್ನಿಕೆಯರು ಪಾನಮತ್ತರಾಗಿ ವಿಗತ ವಸ್ತ್ರರಾಗಿ ನಿದ್ರಿಸುತ್ತಿರುವರು. ಇನ್ನು ಕೆಲವು ಕನ್ನಿಕೆಯರು ವೀಣೆ ಮುಂತಾದ ಸಂಗೀತ ವಾದ್ಯಗಳನ್ನು ಪಕ್ಕದಲ್ಲಿರಿಸಿಕೊಂಡು ನಿದ್ರಿಸುತ್ತಿರುವರು. ಇಷ್ಟಾದರೂ ರಾಮನ ಸಾರ್ವಭೌಮನೆ ಕಾಣುತ್ತಿಲ್ಲವಲ್ಲ. ಓಹೋ, ಈ ತಲ್ಪದಲ್ಲಿ ಯಾರೋ ಮಲಗಿ ನಿದ್ರಿಸುವಂತೆ ಕಾಣುತ್ತಿದೆ. ಈತನ ಮುಖ್ಯ ಮುದ್ರೆಯನ್ನು ನೋಡುತ್ತಿದ್ದರೆ ರಾವಣನೆಂಬುದರಲ್ಲಿ ಸಂದೇಹವೇ ಇಲ್ಲ. ಈತನ ವೈಭವವನ್ನು ವರ್ಣಿಸಲು ಅಸಾಧ್ಯ. ಈತನಲ್ಲಿ ಪರಸ್ತ್ರೀ ವ್ಯಾಮೋಹ ಬಂದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಳ್ಳುತ್ತಿದ್ದನು. ರಾಮ ರಾಮ, ನಾನು ಬಂದ ಕಾರ್ಯವನ್ನು ಮರೆತು ಈ ನೀಚನ ಗುಣಗಾನವನ್ನು ಮಾಡುತ್ತಿರುವನಲ್ಲ. ಓಹೋ, ಈತನ ಪಕ್ಕದಲ್ಲಿ ತಲ್ಪದಲ್ಲಿ ಯಾರವೋ ಸರ್ವಾಂಗ ಭೂಷಿತೆಯಾದ ಓರ್ವ ಸುಂದರಿಯು ನಿದ್ರಿಸುವಂತಿದೆ. ಆಕೆ ಏನಾದರೂ ಸೀತಾಮಾತೆಯಾಗಿರಬಹುದೇ? ಹಾ, ಹೌದು ಹೌದು, ಹಾ, ಇದೇನು ಮೋಸ ಕಾರ್ಯ ಅಮ್ಮ. ಹಾ, ಇದೇನು ಮೋಸ ಕಾರ್ಯ, ಅದು ದುರ್ದೈವವೇ. ಆ, ಇದೇನು ಮೋಸ ಕಾರ್ಯ, ಅದು ದುರ್ದೈವವೇ. ಆ, ಇದೇನು ಮೋಸ ಕಾರ್ಯ. ಬಾಯಳು ಸೂರಲಾರೆ ದಯ್ಯ ರವ, ಬಾಯಳು ಸೂರಲಾರೆ ದಯ್ಯ ನಮಗೆ ನೀತು ಬೇಳಲಿ. ಆಯಿದೇನು ಮೋಸ ಕಾರ್ಯ, ಅದು ದೈವವೇ. ಹಾಯಿದೇನು ಮೋಸ ಕಾರ್ಯ ಅಮ್ಮ. ಮಾತೆ ತುರುಳನೇಕ ಜಯನದಿಂದ ತುರಿಗೆ ಸಿಲುಕಿದಳೋ ರಾಮ. ತುರುಳನೇಕ ಜಯನದಿಂದ ತುರಿಗೆ ಸಿಲುಕಿದಳೋ, ಕ್ರೂರತನವನೆಂದು ಸಹಿಬೆ ರಾಮ. ಕ್ರೂರತನವನೆಂದು ಸಹಿಬೆ ಮರಗರನೆ ತೋರುವ. ಇದೇನು ಮೋಸ ಕಾರ್ಯ, ಅದು ದುರ್ದೈವವೇ. ಇದೇನು ಮೋಸ ಕಾರ್ಯ, ಅದು ದುರ್ದೈವವೇ. ದುರ್ದೈವವೇ. ಹಾ, ಎಂತಹ ಮೋಸವಾಯಿತು, ಎಂತಹ ನೀಚ ಕಾರ್ಯವನ್ನು ಮಾಡಿದೆ ತಾಯಿ, ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ಕಂದ ಮೂಲಾದಿಗಳನ್ನು ತಿಂದು ಜೀವಿಸುವ ಶ್ರೀರಾಮಚಂದ್ರನಲ್ಲಿ ಯಾವ ಸುಖವನ್ನು ಅನುಭವಿಸಬೇಕೆಂದು ಈ ಅಷ್ಟೈಶ್ವರ್ಯದಿಂದ ಮೆರೆಯುತ್ತಿರುವ ಈ ದುರುಳ ರಾವಣನ ವೈಭವಕ್ಕೆ ಮರುಳಾಗಿ ಹೋದೆಯ ತಾಯಿ, ಮರುಳಾಗಿ ಹೋದೆಯ. ಅಲ್ಲಿ ರಾಮಚಂದ್ರನಾದರೂ ಸೀತಾ, ಜಾನಕಿ, ವೈದೇಹಿ, ಭೂಸುತೆ ಎಂದು ಅಂಬಲಿಸುತ್ತ ಕಣ್ಣೀಡಿರುತ್ತಿರುವಾಗ ಜಗನ್ಮಾತೆಯಾದ ಮಹಾಪತಿರತೆಯಾದ ನೀನೇ ಈ ರೀತಿಯಾದ ಮೇಲೆ ಈ ಪಾಮರ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನು? ರಾಮಚಂದ್ರ ಎಂತಹ ನೀಚಳನ್ನು ಹುಡುಕುವುದಕ್ಕಾಗಿ ಕಳಿಸಿದೆಯಲ್ಲ ರಾಮಚಂದ್ರ, ಈಕೆಯನ್ನು ಹುಡುಕುವುದಕ್ಕಾಗಿ ಜೀವದ ಮೇಲಿನ ಆಸೆಯನ್ನು ತೊರೆದು ಶತಯೋಜನವು ವಿಸ್ತೀರ್ಣವುಳ್ಳ ಸಮುದ್ರವನ್ನು ಹಾರಿ ಇಲ್ಲಿಗೆ ಬಂದನಲ್ಲ. ಏನು ಮಾಡಲಿ, ಏನು ಮಾಡಲಿ?
ಏನು ಮಾಡಲಿ? ಓಹೋ, ನಾನು ಬರುವಾಗ ರಾಮಚಂದ್ರರು ಸೀತೆಯನ್ನು ನನ್ನ ಲಾಂಗೂಲವನ್ನು ಉದ್ದವಾಗಿ ಬೆಳೆಸಿ ಇವರೀರ್ವರನ್ನು ಒಂದೇ ಸಾರಿಗೆ ನೆಲಕ್ಕೆ ಅಪ್ಪಳಿಸಿಬಿಡಲೆ. ಜೈ ಜೈ ರಘುವೀರ ಸಮರ್ಥ. ಬೇಡ 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 ಬೇಡ, ನನಗೆ ರಾಮಾಜ್ಞೆ ಇಲ್ಲ. ಕೋಪ ಬಂದಾಗ ಕ್ಷಣಕಾಲ ಶಾಂತಿಯನ್ನು ಹೊಂದಬೇಕೆಂದು ಆರೋಗ್ತಿರುವುದು. ಮತ್ತೊಂದು ಸಾರಿ ಪರೀಕ್ಷಿಸಿ ನೋಡು. ಓಹೋ, ಮರೆತಿದ್ದನು. ನಾನು ಬರುವಾಗ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಗುರುತಿಸುವುದಕ್ಕಾಗಿ ಕೆಲವು ಕುರುಹುಗಳನ್ನು ಹೇಳಿದ್ದರು. ಅದನ್ನು ಪರೀಕ್ಷಿಸದೆ ದುಡುಕಿದನಲ್ಲ, ಮತ್ತೊಂದು ಸಾರಿ ಪರೀಕ್ಷಿಸಿ ನೋಡುವೆನು. ಆಹಾ ಆಹಾ, ಈಕೆಯು ಸೀತಾಮಾತೆಯಲ್ಲ. ಈಕೆಯ ಪಾದಗಳ ಮೇಲೆ ಪದ್ಮರೇಖೆಗಳಿಲ್ಲ. ಈಕೆಗೆ ಸದ್ಯದಲ್ಲಿಯೇ ವೈದವ್ಯವು ಪ್ರಾಪ್ತವಾಗುವುದು. ಹಿಂದೆ ಈಕೆಯೇ ರಾವಣನ ಪಟ್ಟದ ಬಯಸಿ ಮಂಡೋದರಿಯೇ ಸರಿ. ಹಿಂದೆ ನಾರದರು ಹೇಳಿದ್ದರು, ಸೀತೆಯನ್ನೇ ಓದುವ ಮಂಡೋದರಿ ಎಂದು. ಅಮ್ಮ ತಾಯಿ, ದುಡುಕಿದ ಮಾತಾಡಿದ ನನ್ನ ಅಪರಾಧವನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಛೇ, ಈ ಪ್ರಾರಬ್ಧ. ರಾಮಚಂದ್ರ, ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ನನ್ನ ಅಪರಾಧವನ್ನು ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ. ರಾಮಚಂದ್ರ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ. ರಾಮಚಂದ್ರ, ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ. 12 ಮಡಿಗಳಿಲ್ಲ ಸೀತಾ ಮಾತೆ ಇವಳಲ್ಲ. ಮಾತೆ ಇವಳಲ್ಲ, ಇವಳಲ್ಲ. ಒಡೆಯ ನವದಿಯು ಮುಗಿದು ತಿಂದಿಗೆ ತಡೆಯಲಾರೆ ಶೋಕವ. ಒಡೆಯ ನವದಿಯು ಮುಗಿದು ತಿಂದಿಗೆ ತಡೆಯಲಾರೆ ಶೋಕವನ್ನು. ಜಲಜಗಂಧಿಯ ಉಡುಪ ಮುಗಿಯಳ. ರಾಮಚಂದ್ರ, ಜಲಜಗಂಧಿಯ ಉಡುಪ ಮುಗಿಯಳ. ಜಲಜಗಂಧಿಯ ಉಡುಪ ಮುಗಿಯಳ. ಜಲಜಗಂಧಿಯ ಉಡುಪ ಮುಗಿಯಳ. ಜಲಜಗಂಧಿಯ ಉಡುಪ ಮುಗಿಯಳ. ನಡುವಿನ ಬಾಲೆಯ ಅಮಮ ಕಾಣೆ ಭೂಮಿ ಜಾತಯ ರಾಮ ಭಕ್ತಿಯ. ಮಕಾಣೆ ಭೂಮಿ ಜಾತಯ ರಾಮ ಭಕ್ತಿಯ. ಸೀತೆಯ ನ ಕಾಣೆ ಎಷ್ಟು ಹುಡುಕಿದರೂ ಸೀತಾಮಾತೆಯವರ ಸುಳಿವೇ ದೊರಕಲಿಲ್ಲವಲ್ಲ.
ಸಾಕಾಶ ಮಾರ್ಗದಲ್ಲಿ ವೇಗವಾಗಿ ಬರುವಾಗ ಸಮುದ್ರದಲ್ಲೇನಾದರೂ ಬಿದ್ದರು, ಈ ಅಥವಾ ರಾಕ್ಷಸರ ಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು, ಅಥವಾ ಈ ನೀಚನು ತನ್ನ ಇಷ್ಟದಂತೆ ನಡೆಯಲಿಲ್ಲವೆಂದು ಈತನ ಸೀತಾಮಾತೆಯನ್ನು ಕೊಂದಿರಬಹುದೇ? ರಾಮಚಂದ್ರ, ಈಗೇನು ಮಾಡಲಿ? ಸೀತಾಮಾತೆಯವರು ಸಿಕ್ಕಲಿಲ್ಲವೆಂಬ ವಿಚಾರವನ್ನು ಶ್ರೀರಾಮ ಲಕ್ಷ್ಮಣಿಗೆ ತಿಳಿದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವರು. ವಾಗ್ದಾನವನ್ನು ಕಳೆದುಕೊಂಡ ಸುಗ್ರೀವರಾಜನು ಪ್ರಾಣತ್ಯಾಗ ಮಾಡುವುದು, ಇನ್ನು ಕಪಿ ಸೈನ್ಯವೇ ನಾಶವಾಗಿ ಹೋಗುವುದು. ಈ ವಿಚಾರವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ. ರಘುಕುಲವೇ ನಾಶವಾಗಿ ಹೋಗುವುದು. ಏನು ಮಾಡಲಿ, ಏನು ಮಾಡಲಿ? ಸೀತಾಮಾತೆಯರು ಸಿಗಲಿಲ್ಲವೆಂಬ ವಿಚಾರವನ್ನು ತಿಳಿಸುವುದಕ್ಕಿಂತ ನಾನೇ ಪ್ರಾಣತ್ಯಾಗ ಮಾಡಿದರೆ? ಬೇಡ 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 ಬೇಡ, ಆತ್ಮಹತ್ಯೆ ಮಹಾಪಾಪ. ಏನು ಮಾಡಲಿ, ಏನು ಮಾಡಲಿ? ಈ ನನ್ನ ಲಾಂಗೂಲವನ್ನು ಉದ್ದವಾಗಿ ಬೆಳೆಸಿ ಲಂಕಾಪಟ್ಟಣದಿಂದ ಕೂಡಿದ ತ್ರಿಕುಟಾಚಲ ಪರ್ವತವೊಂದಕ್ಕೆ ಸುತ್ತಿ ಭೇದಿಸಿಕೊಂಡು ಹೋಗಿ ಋಷ್ಯಮುಖ ಪರ್ವತದ ಮತಂಗಾಶ್ರಮದಲ್ಲಿಡುವೆನು. ಬೇಕಾದರೆ ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಈ ಮಹತ್ ಕಾರ್ಯಕ್ಕೆ ಕೈ ಹಾಕಬೇಡ. ನೀನು ಅಶೋಕವನಕ್ಕೆ ಹೋಗುವುದಾದರೆ ಅಲ್ಲಿ ಸೀತಾಮಾತೆಯವರ ಸಂದರ್ಶನವಾಗುವುದು. ನಾನು ನಿನ್ನ ಜನ್ಮಕ್ಕೆ ಕಾರಣವಾದ ವಾಯುದೇವನು. ನಾನು ನಿನಗೆ ಮಾರ್ಗವನ್ನು ಸೂಚಿಸುವೆನು. ನನ್ನನ್ನೇ ಅನುಸರಿಸು, ನಿನಗೆ ಮಂಗಳವಾಗಲಿ. ಧನ್ಯನಾದೆ, ಧನ್ಯನಾದೆ ವಾಯುದೇವ, ಧನ್ಯನಾದೆ. ವಾಯುದೇವನು ಸೀತಾಮಾತೆಯವರು ಹುಡುಕುವ ಈ ಮಾರ್ಗವನ್ನು ಸೂಚಿರುವನು. ನಾನು ಈ ಮಾರ್ಗವಾಗಿ ಹೋಗಿ ಸೀತಾಮಾತೆಯವರು ಹುಡುಕುವುದು. ರಾಮ ರವಿಚಂದ್ರಮ, ರಾಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ, ಕುಲ ಸೋಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ, ರಾಮ ರವಿಚಂದ್ರಮ. ರಾಮನು ಏಕ ಜನ್ಮಗನೇಕ, ರಾಮನು ಏಕ ಜನ್ಮಗನೇಕ, ಭಕ್ತಿ ಭಕ್ತಿ ಅದರಗೊಳಗೊಂದು ಭಕ್ತಿ, ಭಕ್ತಿಯೊಂದೇ ಮುಕ್ತಿ ಸಾಧನ. ರಾಮ ಭಕ್ತಿಯೊಂದೇ ಮುಕ್ತಿ ಸಾಧನ, ಭಕ್ತಿಯೊಂದು ಅದುವೆ ಮುಕ್ತಿ ಸಾಧನ, ಭಕ್ತಿಯೊಂದು ಅದುವೆ ಮುಕ್ತಿ ಸಾಧನ. ರಾಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ, ರಘುಕುಲ ಸೋಮ ರವಿಚಂದ್ರಮ. ಏಕಕಥಾ ವಸ್ತು ಜನ್ಮದಾತ, ಸುಖದಾತ, ಜಗಕ್ಕೆ ಪಿತಾ. ಏಕ ಜನ್ಮದಾತ ಜಗಕ್ಕೆ ಪಿತಾ, ಏಕ ಜನ್ಮದಾತ ಜಗಕ್ಕೆ ಪಿತಾ, ಏಕ ಜನ್ಮದಾತ ಜಗಕ್ಕೆ ಪಿತಾ, ಏಕ ಜನ್ಮದಾತ ಜಗಕ್ಕೆ ಪಿತಾ. ರಾಮ ರವಿಚಂದ್ರಮ, ರಘುಚಂದ್ರಮ, ರವಿಚಂದ್ರಮ. ಜಗಂಧಿಯ ಮುಖ ನೀರಜವನು ಮಾರಾಯ ತೋರು ಬೇಗನೆ, ಜಗಂಧಿಯ ಮುಖ ನೀರಜವನು ಮಾರಾಯ ತೋರು ಬೇಗನೆ. ಮರ ಸುಖ ಸರದ ವೈಯಾರವ ಬೀರುತೆ, ಮರ ಸುಖ ಸರದ ವೈಯಾರವ ಬೀರುತೆ, ಮರ ಸುಖ ಸರದ ವೈಯಾರವ ಬೀರುತೆ.
ಬೀರೆ ದಿರರೆದೆಗಾರುಗೊಳ್ಳುವ ಓರೆ ನೋಟವ ನಲವೇ ಬಳಿಸಾರೆ ನಲವೇ ಬಳಿಸಾರೆ ಮಿಟಾರಿಯ ನಾರಿಯ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ ತೋರು ಬೇಗನೆ ತೋರು ಬೇಗನೆ ತೋರು ಬೇಗನೆ ತೋರು ಬೇಗನೆ ತ್ರಿಭುವನದ ಸರ್ವ ರತ್ನಗಳನ್ನು ಸೆಳೆದುಕೊಂಡು ಬಂದು ಈ ನನ್ನ ಲಂಕಾ ಪಟ್ಟಣದಲ್ಲಿ ಸ್ಥಾಪಿಸಬೇಕೆಂಬುದೇ ಈ ಲಂಕೇಶ್ವರನ ಮಹತ್ವಾಕಾಂಕ್ಷೆ. ಅಂತೆಯೇ ಸ್ತ್ರೀ ರತ್ನವಾದ ಜಾನಕಿಯನ್ನು ಅಪಹರಿಸಿಕೊಂಡು ಬಂದು ನನ್ನ ಅಶೋಕಾರಾಮದಲ್ಲಿರಿಸಿರುವೆನು. ಅತಳ ವಿತಳ ಸುತಳ ರಸಾದಳ ಪಾತಾಳಾದಿ 14 ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ಗಡಗಡ ನಡುಗಿಸುವ ಈ ದಶಕಂಠನ ಸ್ಥೈರ್ಯವು ಆ ಜಾನಕಿಯನ್ನು ಕಂಡೊಡನೆ ತಟ್ಟನೆ ತರಹರಿಸಿ ಸ್ತಂಭಿತವಾಗುವುದು. ಅದಾವ ಜನ್ಮದ ಸಂಬಂಧವೋ ನಾನರಿ ಅಹರ್ಣಿಸಿ ಆ ಮಂಗಳೆಯ ಸ್ವರೂಪವೇ ನನ್ನ ಕಣ್ಣು ಮುಂದೆ ನಿಂತಂತಾಗುವುದು. ಆ ಪರಮ ಮಂಗಳೆಯ ಅನುಗ್ರಹವನ್ನು ಪಡೆದರಲ್ಲವೇ ನಾನು ಧನ್ಯ. ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೇನ ರೂಪವಂತಳ ನೋಡುತ್ತೆ ಸಲ್ಲಾಪವ ಪೊಂದುದೆ ರಾಗಮಿಂತಾಗಿರೆ ಸಹಿಸರೋನ್ ಪರಿತಾಪದು ಪಟಳವ ಸಹಿಸರೋನ್ ಪರಿತಾಪದು ಪಟಳವ ಸೀತಾ ರಾಗದ ಭೋಗದ ಸೊಬಗಿನ ಯಾರದ 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 ಸುಮಗಳು ತಾಗಿರೆ ಮಾನಸಕ್ಕೆ ಸುಮಗಳು ತಾಕಿರೆ ಮಾನಸಕ್ಕೆ ಬಾರೆ ತೀರೆ ತೋರೆ ಮುಖವ ಬಾರೆ ತೀರೆ ತೋರೆ ಮುಖವ ಸಹಿಸರೋನ್ ಪರಿತಾಪದು ಪಟಳವ ಉಪಟಳವ ಸಹಿಸರೋನ್ ಪರಿತಾಪದು ಪಟಳವ ಸೋಜಿಗಂಗಳಂ ಗೈದು ಸೊಗಹಿಪುದೆ ಮನೋಹರೆ ಸೀತಾ ಸೋಜಿಗಂಗಳಂ ಗೈದು ಸೊಗಹಿಪುದೆ ಮನೋಹರೆ ಸುಗುಣೆ ನಿನ್ನ ಗೆಲ್ವೆ ನೋಡೆ ಸುಗುಣೆ ನಿನ್ನ ಗೆಲ್ವೆ ನೋಡೆ ಸುಗುಣೆ ನಿನ್ನ ಗೆಲ್ವೆ ನೋಡೆ ಸುಗುಣೆ ನಿನ್ನ ಗೆಲ್ವೆ ನೋಡೆ ನೀರೇ ನೀರೇ ಇಂಟು ಮನಸೋ ತಿರುವೆನ ಬಾರೆ ನೀರೆ ತೋರೆ ಮುಖವ ಬಾರೆ ನೀರೆ ತೋರೆ ಮುಖ
ಸಂಕಪ ಸಹಿಸನೋ ಪರಿತಾಪ ದುಪಟಳವ ಉಪಟಳವ ಸಹಿಸನೋ ಪರಿತಾಪ ದುಪಟಳವ ಉಪಟಳವ ಉಪಟಳವ. ಏ ಅಕರ, ಆ ಜಾನಕಿಯನ್ನು ನನ್ನ ಕಡೆ ತಿರುಗಿಸುವಂತೆ ಹೇಳಿದ್ದನಲ್ಲ, ಆ ಅಕರಮಕರಿಗೆ ಹೇಳಿದ್ದೇನೆ. ಅವರೇನು ಮಾಡಿರುವರೋ ತಿಳಿಯನು. ನಾನೀಗಲೇ ಅಶೋಕಾರಾಮಕ್ಕೋಗಿ ನೋಡುವೆನು.
ನಿರಾಸೆಗಳೆರಡೆ ಬಾಳ ಶೋಲೆ ಜೀವನವೇ ಕಣ್ಣೀರ ಕಡಲಲೆ ರಾಮಚಂದ್ರ ರಾಮಚಂದ್ರ ಪ್ರಭು ಜೀವನವೀಣ ಆಶಾಗಾನ ಜೀವನವೀಣ ಆಶಾಗಾನ ನಿಮ್ಮ ಸಮಾಗಮ ಜಯಮಾಲ. ನಿಮ್ಮ ಸಮಾಗಮ ಜಯಮಾಲ. ಜಪ ತಪನೆ ಮಧುರ ವಿಧಾನ ಜಪ ತಪನೆ ಮಧುರ ವಿಧಾನ ರಾಮ ಸುಧಾರಸ ಪಾಲ ರಾಮ ಸುಧಾರಸ ಪಾಲ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಾಮ ರಾಮಚಂದ್ರ ಹೇ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವನು. ಆ ವಿಚಾರವು ನಿನಗೆ ತಿಳಿಯಲಿಲ್ಲವೇ ಸ್ವಾಮಿ? ಈ ನೀಚನ ಬಂಧನದಲ್ಲಿ ನಾನಿನ್ನೆಷ್ಟು ದಿನಗಳ ಕಾಲವೆಂದು ಬಾಳಲಿ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನನ್ನು ಈ ಬಂಧನದಿಂದ ಬಿಡಿಸಿ ಕರೆದುಕೊಂಡು ಹೋಗಬಾರದೆ ಪ್ರಭು. ಈ ಜನ್ಮದಲ್ಲಿ ನಿಮ್ಮ ಮುಖಾರವಿಂದವನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದು ಇಲ್ಲವೋ ಕಾಣದಾಗಿದೆ ಎಲ್ಲ ದೇವ, ಕಾಣದಾಗಿದೆ. ಏನು ಏನು ಲಾವಣ್ಯ ಈ ಕಾಂತಾಮಣಿಯಳ ಕೋಮಲರ ಗಿಣಿಯಳದೆಂದು ನಾ ಪಂಡಿತೆ ಕಾಂತಾಮಣಿಯಳ ಕೋಮಲರ ಗಿಣಿಯಳದೆಂದು ನಾ ಪಂಡಿತೆ
ತ್ರಿಜಗಂಗಳೋ ಕಾಣೆನೋ ತ್ರಿಜಗಂಗಳೋ ಕಾಣೆನ ಜಗವೇಡಿಗೆ ಸಾಗಿ ತ್ರಿಜಗಂಗಳೋ ತ್ರಿಜಗಂಗಳೋ ಕಾಣೆನ ಜಗವೇಡಿಗೆ ಸಾಗಿ ತ್ರಿಜಗಂಗಳೋ ತ್ರಿಜಗಂಗಳೋ ಕಾಣೆನ ಜಗವೇಡಿಗೆ ಸಾಗಿ ಅಜಯ ಮನಕೆ ಮಾರನ ಅಜಯ ಮನಕೆ ಮಾರನ ಅಜಯ ಮನಕೆ ಮಾರನ ಧ್ವಜ ಬೆನ್ನಿಪನೋಟದ ಮದಗ ಜಗ ಮನಿಯೊಟ್ಟು ಧ್ವಜ ಬೆನ್ನಿಪನೋಟದ ಮದಗ ಜಗ ಮನಿಯೊಳಂತೋ ನಾ ಬಂದಿದೆ ಈ ಕಾಂತಮಣಿಯಳ ಕೋಮಲರಗಿಯೊಳರಿಂತೋ ಬಂದಿದೆ ಅದೆಂತೋ ನಾ ಬಂದಿದೆ ಅದೆಂತೋ ನಾ ಬಂದಿದೆ ಏನು ರೂಪು ಏನು ಲಾವಣ್ಯ ಈಕೆಯು ಇಷ್ಟೊಂದು ಮನೋವ್ಯತೆಯಿಂದಿದ್ದರು ನೋಡಲು ಮಾತ್ರ ಅದೆಷ್ಟು ಮನೋಹರವಾಗಿರುವಳು ಈಕೆಯನ್ನು ಅದೆಷ್ಟು ಸಾರಿ ನೋಡಿದರೂ ನನಗೆ ತೃಪ್ತಿಯೇ ಆಗುತ್ತಿಲ್ಲವಲ್ಲ ಈಕೆಯ ಸೌಂದರ್ಯವು ಕ್ಷಣ ಕ್ಷಣಕ್ಕೂ ಹೊಸ ಹೊಸದಾಗಿ ಮೂಡುತ್ತಿರುವುದಲ್ಲ ಸೀತಾ ಸೇವಿಸೆ ಬಂದಿರ್ಪೇನೆ ರಾಜೀವಲೋಚನೆ ಅನುರಾಗವಂ ಸೀತಾ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಜಾನಕಿ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸೀತಾ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಎನ್ನೊಳು ಮನ ಮಾಡು ಜಾನಕಿ ಮತ್ತ ನೇಯ ನಡೆ ಬೆಡಗಿನಿ ಮತ್ತ ನೇಯ ನಡೆ ಬೆಡಗಿನಿ ಮತ್ತ ನೇಯ ನಡೆ ಬೆಡಗಿನಿ ಮತ್ತ ನೇಯ ನಡೆ ಬೆಡಗಿನಿ ಬಜಾದರಳಾಗಿ ಬಾರಲೆ ಮುದ್ದಾಂಬುಜದಳ ನಯನೆ ಮುದ್ದಾಡುವೆ ಬಾಬಾ ಮೋಹನೆ ಮುದ್ದಾಂಬುಜದಳ ನಯನೆ
ಮಣೆ ಸೊಗಸಿನ ಕಣಿ ಸೊಬಗಿನ ಮಣೆ ಸೊಗಸಿನ ಕನಿ ಸೊಬಗಿನ ಮಣೆ ಸೊಗಸಿನ ಕನಿ ಸೊಬಗಿನ ಮಣಿ ಸೊಗಸಿನ ಕನಿ ಸೊಬಗಿನ ಮಣೆ ಮುಖವ ತೋರೆ ಮೋದದಿ ನೀರೇ ಮುಖವ ತೋರೆ ಮೋದದಿ ನೀರೇ ಬಗೆಯೋಳಿಂದು ಬಹುವಿರಡೋಳು ಬಗೆಯೋಳಿಂದು ಬಹುವಿರಡೋಳು ತುಗುಡಾರೆ ತಕ್ಕೆ ತುಗಲೋಚನೆಗೆ ಯೋಚನೆಗಳೇ ಸರಿಸಿ ಗುಣಾಕರೆ ತುಗಲೋಚನೆಗೆ ಯೋಚನೆಗಳೇ ಸರಿಸಿ ಗುಣಾಕರೆ ನಸುನಗುತ್ತಿಲ್ಲಿಗೆ ಭಾಸತಿ ನಸುನಗುತ್ತಿಲ್ಲಿಗೆ ಭಾಸತಿ ನಸುನಗುತ್ತಿಲ್ಲಿಗೆ ಭಾಸತಿ ನಸುನಗುತ್ತಿಲ್ಲಿಗೆ ಭಾಸತಿ ನಸುನಗುತ್ತಿಲ್ಲಿಗೆ ಭಾಸತಿ ನಸುನಗುತ್ತಿಲ್ಲಿಗೆ ಭಾಸತಿ ಸೊಗಪುಂಡುಗೆ ಮೃಗದರ ಮುಖಿ ಮುದ್ದಾಡುವೆ ಬಾಬಾ ಮೋಹರೇ ಮುದ್ದಾ ಮುದ ದಲನಯನೆ 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 ಮೃಗಲೋಚನೆ ಮಿಗೆ ಯೋಚನೆಯುಗಳೇ ಸರಿಸು ಗುಣಾಕರೆ ಮೃಗಲೋಚನೆ ಮಿಗೆ ಯೋಚನೆಯುಗಳೇ ಸರಿಸು ಗುಣಾಕರೆ ನಸುನಗುತ್ತಿಲ್ಲಿಗೆ ಭಾಸಕಿ ನಸುನಗುತ್ತಿಲ್ಲಿಗೆ ಭಾಸಕಿ ನಸುನಗುತ್ತಿಲ್ಲಿಗೆ ಭಾಸಕಿ ನಸುನಗುತ್ತಿಲ್ಲಿಗೆ ಭಾಸಕಿ ನಸುನಗುತ್ತಿಲ್ಲಿಗೆ ಭಾಸಕಿ ನಸುನಗುತ್ತಿಲ್ಲಿಗೆ ಭಾಸಕಿ ಸೊಗಪುಂಡುವೆ ಮೃಗದರ ಮುಖಿ ಮುದ್ದಾಡುವೆ ಬಾಬಾ ಮೋಹರೇ ಮುದ್ದಾ ಭುಜದಳನಯನೆ ದಳನಯನೆ ದಳನಯನೆ ಜಾನಕಿ ದೇವದಾನವ ಗರುಡ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರನ್ನು ತನ್ನ ದಿಟ್ಟತನದಿಂದ ದಿಕ್ಕೆಡಿಸಿ ಸರ್ವರತ್ನಗಳನ್ನು ಸೆಳೆದುಕೊಂಡು ಬಂದು ಈ ನನ್ನ ಮಕುಟದಲ್ಲಿರಿಸಿಕೊಂಡು ಮೆರೆಯುತ್ತಿರುವ ದಶಕಂಠ ಲಂಕೇಶ್ವರನು ಸಾಮಾನ್ಯ ಸ್ತ್ರೀ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವೆನು. ಬಾ ಜಾನಕಿ, ಈ ರಸಿಕ ಸಾರ್ವಭೌಮನ ಅಂತಃಪುರವನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಎಲ್ಲವೋ ನೀಚನೆ, ಶುನಕನ ತರದಿಂದ ತಗೆ ಶುನಕನ ತರದಿಂದ ತಗೆ ಗಣವೀರ ರಾಘವಾಂಗನ ಎನಿಸೆ ಗಣವೀರ ರಾಘವಾಂಗನ ಎನಿಸೆ ಗಣವೀರ ರಾಘವಾಂಗನ ಎನಿಸೆ ಎನ್ನೇ ಮನವು ಇನ್ನಡಿಗೆ ಚೆಲ್ಲಿಪುದೇನೋ ಪಾಪಾತ್ಮ
ಯಮನಲ್ಲದ ನೀನು ನನ್ನ ಸ್ವಾಮಿಯು ಇಲ್ಲದ ವೇಳೆಯಲ್ಲಿ ನನ್ನನ್ನು ಕದ್ದು ಅಪಹರಿಸಿ ತಂದಿರುವೆ. ಈ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ಖಂಡಿತವಾಗಿಯೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸು, ಆತನಲ್ಲಿ ಶರಣಾಗತನಾಗು. ಜನಪದವ ಸಿರಿಯನುತ ಅನುಜಗೀತು ಜಟೆಯದರೆ ಸೀತಾ ಜನಪದವ ಸಿರಿಯನುತ ಅನುಜಗೀತು ಜಟೆಯದರಿಸಿ ಮನಕ್ಕೆ ಬಂದ ನಾಥನು ಮನಕ್ಕೆ ಬಂದ ನಾಥನು ಧನಾಢ್ಯನೇ ಬಲಾಢ್ಯನೇ ಕಾಂತೋ ಈತೇನೆ ರಮಣೇ ಮಣೇ ಕಾಂತನಂ ಸ್ಮರಿಸುವ ಪ್ರಾಂತೋ ಈತೇನೆ. ಜಾನಕಿ ತನ್ನ ಸಿರಿ ಸಂಪತ್ತನ್ನೆಲ್ಲ ತಮ್ಮನಿಗೊಪ್ಪಿಸಿ ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ಆನರಾಧಮನನ್ನು ಹೊಗಳುತ್ತಿರುವೆಯಾ? ಜಾನಕಿ, ನಿನ್ನಿಂದ ನಾನು ಈಗಲೂ ನಿನ್ನ ನುಡಿಗಳನ್ನು ಪ್ರಣಯ ಕಾಲದ ನುಡಿಗಳೆಂದು ಭಾವಿಸುವೆನು. ನಾನು ನಿನ್ನಿಂದ ಕ್ಷಣಿಕ ಸುಖವನ್ನು ಬಯಸಿದ್ದರೆ ನಿನ್ನನ್ನು ನನ್ನ ಅಂತಃಪುರದಲ್ಲಿರಿಸಿ ನನ್ನ ಮನೋವಿಷ್ಟವನ್ನು ನೆರವೇರಿಸಿಕೊಳ್ಳುತ್ತಿದ್ದೆನು. ಆದರೆ ನಿನ್ನಿಂದ ನಾನು ಶಾಶ್ವತ ಸುಖವನ್ನು ಬಯಸಿ ನಿನ್ನನ್ನು ನನ್ನ ಅಶೋಕಾರಾಮದಲ್ಲಿರಿಸಿ ಮನ ಒಲಿಸಲು ಪ್ರಾರ್ಥಿಸಿದ ಮಾತ್ರಕ್ಕೆ ನನ್ನನ್ನು ಸಾಮಾನ್ಯನೆಂದು ಭಾವಿಸಿದೆಯಾ? ಜಾನಕಿ, ನನ್ನ ಮನೋವಿಷ್ಟವನ್ನು ನೆರವೇರಿಸೋ. ರಾಮಚಂದ್ರ, ಈ ನೀಚನ ದುರಾಲಾಪಗಳನ್ನು ಸಹಿಸಲಾರೆನು ಪ್ರಭು. ಈ ನೀಚನನ್ನು ನಿರ್ಬಂಧಿಸಬಾರದೇನು? ಈ ನೀಚನನ್ನು ಸಂಹಾರ ಮಾಡಬಾರದೇನು? ಕಾಡೋಳೆಲ್ಲ ತಿರುಗಿ ತಿರುಗಿ ಬಡಿ ಬಳ್ಳಲಿ ಸೋತೆ ನಿನ್ನ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಡಿ ಬಳ್ಳಲಿ ಸೋತೆ ನಿನ್ನ. ಕೊಡಗನಂತಾಡಿ ಸೋತ ಕೊಡಗನಂತಾಡಿ ಸೋತ ಈಡೆನಿಸಿದ ಮೂಢನರವ ಭ್ರಾಂತು ಈತೇನೆ ರಮಣೇ ಮಣೆ ಕಾಂತನಂ ಸ್ಮರಿಸುವ ಭ್ರಾಂತು ಈತೇನೆ. ಜಾನಕಿ, ಆ ನರಾಧಮನನ್ನು ಆ ನರಿಯು ಕೇಸರಿಯನ್ನು ನುಂಗಿದಂತಾಯಿತು ಈ ನಿನ್ನ ನುಡಿಗಳು. ಆ ನರಾಧಮನು ಈ ತ್ರಿಭುವನ ಪರಾಕ್ರಮಿಯಾದ ದಶಕಂಠ ಲಂಕೇಶ್ವರನಿಗೆ ಸೇರಿಸೋಟಿಗೆ ಕುಲದಲ್ಲಾದರೂ ಪೌಲಚ್ಯ ಬ್ರಹ್ಮನ ಮೊಮ್ಮಗ, ಐಶ್ವರ್ಯದಲ್ಲಾದರೂ ಸುರರೋಜ್ಯವೂ ಸಹ ಈ ನನ್ನ ಲಂಕೆಯ ವೈಭವದ ಮುಂದೆ ರಣಕ್ಕೆ ಸಮಾನ. ರೂಪಿನಲ್ಲಾದರೂ ಮನ್ಮಥನಿಗೆ ಸಮನಾದವನು. ವಯಸ್ಸಿನಲ್ಲಾದರೂ ನಿನ್ನ ಮೊತ್ತಜ್ಜನ ಕಾಲದವನು. ವೇದಗಳನ್ನು ಬಲ್ಲೆ, ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಆ ಪರಶಿವನನ್ನೇ ಮೆಚ್ಚಿಸಿದ ಮಹಾಭಕ್ತ ಈ ರಾವಣೇಶ್ವರನ ಮುಂದೆ ಆನರಾಧಮನನ್ನು ಹೊರಟಿರುವೆಯ? ಬಾ ಜಾನಕಿ, ನನ್ನ ಮನೋವಿಷ್ಟವನ್ನು ನೆರವೇರಿಸೋ. ಮಾಡು, ಸಾಕು ಮಾಡು ಈ ನಿನ್ನ ನೀಚ ನುಡಿಗಳನ್ನು. ಎಲ್ಲವೋ ಮೂರ್ಖನೇ, ಅಸುರ ಸಂಹಾರಕ್ಕೆಂದೇ ಅವತರಿಸಿ ನಿಂತಿರುವ ನನ್ನ ಸ್ವಾಮಿಗೆ ಎದೆಗೊಟ್ಟು ನಿಲ್ಲಬಲ್ಲೆಯ? ನನ್ನನ್ನು ಕದ್ದು ತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಎಚ್ಚರ. ರಾಮಗಿ ಮನೆಂಬ ಕಳ್ಳನ ನಮವೆತ್ತ ಬೇಡ ಮರುಳೆ. ಸೀತಾ, ಸಾಕು ಮಾಡು ಮೂಡ.
ನಮಗೆ ಮನೆಂಬ ಕಳನ ನಮವೇದ ಬೇಡ ಮರುವೆ ಕಾಮಿನಿ ಗರಿಗಾಮಿನಿಯೇ ಕಾಮಿನಿ ಗರಿಗಾಮಿನಿಯೇ ಕಾಮನ ಸಂಗ್ರಾಮಕ್ಕೆ ಬಾ ಪ್ರಾಂತೋ ಹೀಗೆ ರಮಣೆ ಮನೆ ಪ್ರಾಂತೋ ಹೀಗೆ ಪ್ರಾಂತೋ ಹೀಗೆ ಪ್ರಾಂತೋ ಹೀಗೆ. ಅಯ್ಯೋ ಮರುಳೆ, ನೀನಿನ್ನು ಆ ಬಡರಾಮನ ಅಂಬಲವನ್ನು ಬಿಡಲಿಲ್ಲವೇ? ವರ್ಷಾಂತರ ಕಾಲ ತಪಸ್ಸನ್ನು ಆಚರಿಸಿ ಬಯಸಿದರೂ ಲಭಿಸದಿರುವ ಪದವಿಯುಳ್ಳ ಜಗದ್ವಿಖ್ಯಾತ ವಿಂಶತಿ ಭುಜ ಪರಿತೋಷಿತ ದಶಕಂಠ ಲಂಕೇಶ್ವರ ರಾವಣ ಸಾರ್ವಭೌಮ ನಾನಾಗಿ ಬಂದು ನಿನ್ನನ್ನು ಪ್ರಾರ್ಥಿಸುತ್ತಿರುವಾಗ ಆ ಅರಸಿಗನು ಅರಣ್ಯವಾಸಿಯಾದ ಆ ರಾಮನನ್ನು ಅಂಬಲಿಸಿದರೆ ಫಲವೇನು? ಬಾ ಜಾನಕಿ, ಈ ರಸಿಕ ಸಾರ್ವಭೌಮನ ಅಂತಃಪುರವನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ದೂರ ನಿಲ್ಲುಗಾತುಕ. ಸ್ವಯಂವರದ ಸಭೆಯಲ್ಲಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮ ಪತ್ನಿಯು ನಾನು. ನನ್ನನ್ನಲ್ಲ, ನನ್ನ ನೆರಳನ್ನು ಸೋಕಲ ಅಸಮರ್ಥನು ನೀನು. ಕಡಕೋಡಿಯೋ ಹೇಳಿ ರಾಮನಿರುವನೆ ನೋಡಲೇ ನೋಡಲೇ ಕಡಕೋಡಿಯೊಳು ಹೇಳಿ ರಾಮನಿರುವನೆ ನೋಡಲೇ ನೋಡಲೇ ಪರಶಿವನೊರ ಬಲ ವಿರಂ ಜಯಿಸುತ್ತಲಿ ಧರಿ ತ್ರಿವರವನ್ ಪಡೆದಿಯರೇ ಪರಶಿವನೊರ ಬಲ ವಿರಂ ಜಯಿಸುತ್ತಲಿ ಧರಿ ತ್ರಿವರವನ್ ಪಡೆದಿಯರೇ. ಹರಿಯದೆ ತಿಳಿಯದೆ ಮರುಳೇ ನೀನು, ಹರಿಯದೆ ತಿಳಿಯದೆ ಮರುಳೇ ನೀನು, ಹರಿಯದೆ ತಿಳಿಯದೆ ಮರುಳೆಯೇ ನೀನು, ಹರಿಯದೆ ತಿಳಿಯದೆ ಮರುಳೆಯೇ ನೀನು. ಕಡಕೋಡಿಯೊ ಹೇಳಿರೋ ನಿಲ್ಲುವನೆ ನೋಡಲೇ ನೋಡಲೇ ನೋಡಲೇ. ಜಾನಕಿ, ಆ ನರಾಧಮನನ್ನು ಪುರುಷ ಶ್ರೇಷ್ಠನೆಂದು ಪುರುಷ ಸಿಂಹನೆಂದು ಹೊಗಳುತ್ತಿರುವ ನಿನ್ನೀ ಮೋಡಿಯತನಕ್ಕೆ ನನಗೆ ನಗು ಬರುವಂತಾಗಿದೆ ಜಾನಕಿ. ಹೇಗಲೂ ನಿನ್ನನ್ನು ಕ್ಷಮಿಸುವೆನು. ಬಾ, ನನ್ನ ಮನೋಷ್ಟವನ್ನು ನೆರವೇರಿಸು. ನಿನ್ನನ್ನು ನನ್ನ ಪಟ್ಟದರಸೆಯನ್ನಾಗಿ ಮಾಡಿಕೊಳ್ಳುವೆನು. ನನ್ನ ಸಿರಿ ಸಂಪತ್ತನ್ನೆಲ್ಲ ನಿನಗರ್ಪಿಸುವೆನು. ಬಾ ಜಾನಕಿ. ಇಂತಹ ಮಾತುಗಳನ್ನಾಡುವ ಆ ನಾಲಿಗೆ ಸೇದಿ ಹೋಗಬಾರದೆ. ಈ ನಿನ್ನ ಶಿರಸ್ಸುಗಳು ಸಿಡಿದು ಬೀಳಬಾರದೆ. ಬಡ ಬಡ ಸವಿ ನುಡಿಗಳ ನಾನ್ ನುಡಿಗಡೆ ಬಡ ಬಡ ಸವಿ ನುಡಿಗಳ ನಾನ್ ನುಡಿಗಡೆ ಅಡಿಗಡಿಗೆ ಬಡಗ ತೋರುವೆಯ ಗಡಚೇ ಪಡಿ ನುಡಿವೆ ಜಗಳೇ ನಿನ್ನನ್ ಪಡಿ ನುಡಿವೆ ಜಗಳೇ ನಿನ್ನನ್ ಪಡಿದಿರ್ಪೆ ಕಡಂಗಿ ಕುಡಿಯುವನು ನೆತ್ತರವನು ನಾ. ನಿನ್ನ ಔದತ್ಯವು ಮಿತಿ ಮೀರಿ ಹೋಯ್ತು. ನಿನ್ನನೀಗಲೇ ಪ್ರಾಣೇಶ್ವರ ಬಿಡು ಬಿಡುವೈದೇ ಬಿಡು ಬಿಡುವೈದೇ ಬಿಡು ಬಿಡುವೈದೇ ಆಸೆ ಬಿಡು ಪ್ರಾಣೇಶ. ಕೈ ಮುಗಿದು ಬೇಡುವೆ ಕೈ ಮುಗಿದು ಬೇಡುವೆ ಬೇಡುವೆ. ಕೋಪವೇ ಕೋಪ ನಿಮಗೆ ಪ್ರಾಣೇಶ್ವರ, ಕೋಪವೇಗೆ ಕೋಪ ನಿಮಗೆ ತಾಪಲ್ಯವೇಕೆಂದು ನಾನಿಮ್ಮ ಬೇಡುವೆ.
ಮಹಾಪರಾಕ್ರಮಶಾಲಿಗಳಾಗಿ ಈ ಹೀನ ಕಾರ್ಯವನ್ನು ಮಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇನು? ಏಕೆ ವೇದವತಿಯ ಶಾಪವನ್ನು ಮರೆತು ಹೋದಿರಾ? ಮಂಡೋದರಿ, ಸಮಯಕ್ಕೆ ಸರಿಯಾಗಿ ನೀನು ಬಂದು ನನ್ನನ್ನು ಎಚ್ಚರಿಸಿದೆ. ನೀನಿನ್ನು ಅಂತಃಪುರಕ್ಕೆ ನಡೆ. ನೀವು ಬರುವುದಿಲ್ಲವೇನು? ಬರುವೆನು ನಡೆ. ಸೀತಾ, ಹೇಗಲೂ ನಿನ್ನನ್ನು ಕ್ಷಮಿಸಿ 2 ತಿಂಗಳುಗಳ ಕಾಲ ಅವಕಾಶವನ್ನು ಕೊಡುವೆನು. ಅಷ್ಟರೊಳಗಾಗಿ ನೀನು ನಿನ್ನ ಮನಸ್ಸನ್ನು ಬದಲಾಯಿಸಿ ನನ್ನ ಮನೋವಿಷ್ಟವನ್ನು ನೆರವೇರಿಸಿದರೆ ಸರಿ. ಎಲ್ಲವಾದರೆ ನಿನ್ನ ದೇಹವನ್ನು ಚಿತ್ರವಾಗಿ ಕತ್ತರಿಸಿ ನನ್ನ ಹದ್ದುಗಳಿಗೆ ಔತಣವಾಗಿಡಬೇಕಾದೀತು. ಎಚ್ಚರ!